ನಾವು ರೈತರು, ಕಾರ್ಮಿಕರು, ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್. ಮೊಹಮ್ಮದ್ ಅಲಿ ಬಾಡ್ಕರ್. ನಮಸ್ಕಾರ ವೀಕ್ಷಕರೇ, ಕೆಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ನಗರಸಭೆ ವ್ಯಾಪ್ತಿಯ ಶಿವಾಜಿ ಚೌಕ್ನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಬಡ ಕುಟುಂಬದ ಮನೆಯೊಳಗೆ ಗಟರ್ ನೀರು ನುಗ್ಗಿದ ಘಟನೆ ನಡೆದಿದೆ. ಇದರಿಂದಾಗಿ ಆ ಕುಟುಂಬದವರು ಮನೆಯಲ್ಲಿ ವಾಸಿಸಲು ಸಾಧ್ಯವಾಗದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಸಮಸ್ಯೆ ಕುರಿತು ಭಾರತೀಯ ಕೃಷಿಕ ಸಮಾಜ ಹುಕ್ಕೇರಿ ತಾಲೂಕು ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ನಾಯ್ಕ್ ಅವರು ಸುಮಾರು 2 ತಿಂಗಳ ಹಿಂದೆ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು. ಆದರೆ ಇದುವರೆಗೆ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ಸ್ಥಳೀಯ ಜನರ ಪ್ರಕಾರ ಇದು ಕೇವಲ ಒಂದೇ ವಾರ್ಡ್ನ ಸಮಸ್ಯೆಯಲ್ಲ. ಹುಕ್ಕೇರಿ ಪಟ್ಟಣದ ಹಲವಾರು ಭಾಗಗಳಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿ ನಿರ್ವಹಣೆ ಆಗದೆ ಮಳೆ ನೀರು ಮನೆಗಳಿಗೆ ನುಗ್ಗುವ ಪರಿಸ್ಥಿತಿ ಉಂಟಾಗಿದೆ. ಪುರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂಬ ಆರೋಪಗಳು ಸಾರ್ವಜನಿಕರಿಂದ ಕೇಳಿಬರುತ್ತಿವೆ. ಮಾಧ್ಯಮಗಳಲ್ಲಿ ಈ ರೀತಿಯ ಘಟನೆಗಳು ಹಲವಾರು ಬಾರಿ ವರದಿಯಾಗಿದ್ದರೂ ಸಹ ಸಂಬಂಧಿತ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಸ್ಥಳೀಯರ ಆಕ್ರೋಶವಾಗಿದೆ. ಈ ಹಿನ್ನೆಲೆಯಲ್ಲಿ ಮೇಲಾಧಿಕಾರಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬುದು ಜನರ ಒತ್ತಾಯವಾಗಿದೆ. ಇಲ್ಲವಾದರೆ ಹುಕ್ಕೇರಿ ಪಟ್ಟಣದಲ್ಲಿ ಇಂತಹ ಸಮಸ್ಯೆಗಳು ಮುಂದುವರಿಯುವ ಸಾಧ್ಯತೆ ಖಂಡಿತ ಇದೆ. ಸ್ನೇಹಿತರೆ, ಈ ವರದಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕೆಜಿಎನ್ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವರದಿ ಮೊಹಮ್ಮದ್ ಅಲಿ ಬಾಡ್ಕರ್, ಹುಕ್ಕೇರಿ. ಅಯ್ಯ, ನಿಮ್ಮ ಹೆಸರೇನ? ನಮ್ಮ ಹೆಸರ ಹಾಂ, ಹನುಮಂತ ಬಾಬು ದನೋಡಿ ರೀ. ಹನುಮಂತ ಬಾಬು ದನವಡಿ. ನನ್ನ ಹೆಸರು ಬೇಕಾದ್ರೆ ಸುವರ್ಣ ಹನುಮಂತ ದನೋಡಿ. ನೀವು ಫೋನ್ ಕರ್ಸಿರೇನ್ರಿ ಈಗ? ನಿಮ್ಮ ಹೆಸರು ಏನು ಹೇಳ್ರಕ್ಕ? ಬರ್ರಿ ಮುಂದೆ ಬರ್ರಿ. ನಮ್ಮ ಹೆಸರು ರೀ ನೀಲವ್ರಿ. ಜೋರು ಹೇಳ್ರಿ ಸರ್. ನೀಲವ್ವ ಅನ್ನಪ್ಪ ರೆಂದಾಳಿ ರೀ. ಇದು ಯಾವ ಗಟ್ಟರದ ನೀರು ಬರ್ತೈತ್ರಿ ಒಳಗಿದ? ದೊಡ್ಡ ಗಟ್ರದ ರೀ. ದೊಡ್ಡ ಗಟ್ಟದ. ಈಗ ಹೇಳಿದ್ರಿಲ್ರಿ ಸಾಹೇಬ್ರಿಗೆ ಅದು? ಹೇಳಿ ಈಗ 1 ವರ್ಷ ಆತ್ರಿ ಗುದ್ದಾಡತ್ತೇವ್ರಿ. ಯಾರು ಮಾಡಾಕ ತಯಾರಿಲ್ರಿ. ಹಿಂಗೆ ತಂದು ಬಿ ತೋರಿಸಿನ್ರಿ ನೀರು ನಿಂತಾವ್ರಿ. ಏನು ಹೇಳಿದ್ರಿ ಅವರು? ಮಾಡ್ತೇವಂತಾರ್ರಿ. ಮೊಟ್ ಬರಾಕ ತಯಾರಿಲ್ರಿ, ಮಾಡೋದ ಇಲ್ರಿ. ಏನಂದ್ರೆ ಹೆಸರು ಏನಂದ್ರೆ? ನೀಲವ್ವ ಅನ್ನ. ಯಾವ ನೀರಿದ? ಇದ್ರ ಸವಳಿಗೆ ಗಲ್ಲಿ ರೀ. ಸಾವಳಿಗೆ ಗಲ್ಲಿ? ಹಾಂ ರೀ. ಅಣ್ಣ ಫೋನ್ ನೀವು ಹಚ್ಚಿರಲ್ರಿ ಈಗ? ಹಾಂ, ನಾವು ಫೋನ್. ಏನು ಹೆಸರು ನಿಮ್ದು? ವಿಶ್ವನಾಥ್ ಅಪ್ಪಸಾಬ್ ನಾಯ್ಕ್ ಅಂತಾರೆ. ಏನಾಗಿತ್ತು? ಇಲ್ಲಿ ಗಟ್ರ ನೀರು ಎಲ್ಲ ಒಳಗೆ ಬಂದು ಮನ್ಯಾಗ ಬಂದು ಎಲ್ಲ ಗಟ್ರ ನೀರು ನಡೀತಾರೆ.
ಅವಾಗ ಈಗ ಪಂಚಾಯತ್ದವ್ರು ನಾವು ಒಂದು ತಿಂಗಳು ಆತವ್ರಿಗೆ ಹೋಗಿ ಒಂದು ತಿಂಗಳು 2 ತಿಂಗಳಿಂದ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದು ಇದನ್ನ ಬಂದು ನೋಡ್ತಾವೆ ಬಂದು ಸ್ಪಾಟ್ ನೋಡಿ ಕೆಲಸ ಮಾಡ್ತಾವ್ರು ಮಾಡೇ ಇಲ್ಲ ಇವತ್ತಿನ ತನಕ. ಈಗ ಬಡ ಮಕ್ಳಿಗೆ ಭಾಳ ತ್ರಾಸಾಗೈತೆ. ಒಳಗೆಲ್ಲ ನೀರು ಹೋಗ್ತಾ ಗಟ್ರ ನೀರು ಹೋಗ್ತಾ ಎಲ್ಲ ರಾಡಿ ಬಿಟ್ಟು ಇದಾಗಿತ್ತು. ಗಟ್ರ ಒಳಗೆ ಮನ್ಯಾಗ ಹೋಗಿತ್ತು. ಹೋಗಿದಾವ್ ನೀರು. ಯಾವ ಸಾಹೇಬ್ ಮನೆ ಕೊಟ್ರಿ? ಯಾವ ಸಾಹೇಬಿಗೆ ಮನೆ ಕೊಟ್ರಿ? ಸಿದ್ನಾಳ್ ಸಾಹೇಬ್ ಮನೆಗೆ ಕೊಟ್ಟು ಬಂದಿರೋದ್ರಿಂದ ಅವ್ರೇನು ಕ್ರಮ ಕೈಗೊಳ್ಳೋನಿಲ್ಲ. ಏನಂತ ಹೇಳಿದ್ರಿ ಅವರು? ಮಾಡಿಸ್ಕೊಡ್ತಾವತ್ತ ಹೇಳಿದ್ರು. ಇವತ್ತಿನ ತನಕ ಬಂದಿಲ್ಲ. ಎಷ್ಟು ದಿವಸ ಮನೆಗೆ ಕೊಟ್ಟ? ಒಂದು 1.5 ತಿಂಗಳು ಆತ್ರಲ್ಲ. ಇದು ಒಂದೇ ಮನೆ ಮತ್ತೆ ಯಾವ್ದೈತ್ರಿ? 4 ಮನೆ ಅದಾವ್ರಲ್ಲಿ. 4 ಮನೆಗೆಲ್ಲ ನೀರು ಹೋಗ್ತಿದಾವೆ. ಅವು ತೋರಿಸ್ಬೇಕು. ಅವನು ತೋರಿಸ್ತಾವ್ರಲ್ಲ. ಕಾಕ ಏನ್ರಿ ಸರ್ ನಿಮ್ದು? ಕೃಷ್ಣ ಯಶವಂತ ದನೋಡಿ ರೀ. ಏನತ್ರಿ? ಈ ಮನ್ಯಾಗೆಲ್ಲ ಗಟ್ರ ನೀರು ಬಂದು ಹೋಗೈತ್ರಿ. ಹಾಂ ರೀ. ಮಣಕಾಲ್ ಬರೋಬ್ಬರ ದನಗಳು ಎಲ್ಲ ಉತ್ಸಾಹ ನಿದೈತ್ರಿ. ಹಾಂ ರೀ. ಈಗ 2 ಸಾರಿ ಅರ್ಜಿ ಕೊಟ್ಟಿದ್ದೀವಿ ರೀ. ಹಾಂ ರೀ. ಪಾರವನ್ ಬಾ ತಂದು ತೋರಿಸಿದೇವ್ರಿ. ಹಾಂ ಈ ವಾರ್ಡ್ ಚೇರ್ಮನ್ ತಿನ್ನ ಹಾಂ ರೀ. ಆ ಗಟ್ರ ಮಾಡ್ತೀವಿ ಅಂದರು ಅಷ್ಟೇ ಹೊಳ್ಳಿ ನೋಡೇ ಇಲ್ಲ, ಬಂದು ಮಾಡಾನಿಲ್ಲ ರೀ. ಇದು ಹಿಡಿದು 4ನೇ ಸಾರಿ ಬಂದು ಹಿಂಗೆ ನೀರು ಹೋಗೋದೈತ್ರಿ. ಈಗ ವಾರ್ಡ್ ಚೇರ್ಮನ್ ಗಿರ್ಮನ್ ಯಾರು ಇಲ್ರಿ, ಹೋಗಿರಿ ಸಿದ್ನಾಳ್ ಸಾಹೇಬ್ಗೆ ಹೇಳ್ಬೇಕ್ರಿ. ನಾವು ಇವ್ರೆ ಎಲ್ಲರೂ ಹೇಳ್ತೀವಿ ಅಂದರು, ಅಲ್ಲಿಗೆ ಮನವಿ ಕೊಡ್ತೀವಿ ಅಂದರು. ಹ್ಞೂ ಅಂದಿರಿ. ಹಾಂ. ನಾಯಕರು ಅದು ಕೂಡಿ ಮನವಿ ಕೊಡೋಣ ಅಂದರು. ನಾಯಕರು ನೀವ ನೋಡ್ರಿ ಹೆಂಗೆ ಆಗ್ತೈತಿ, ಮತ್ತು ಮನವಿ ಕೊಡೋದಾದ್ರೆ ಕೊಡೋಣ ಅಂದು. ಅದಕ್ಕೆ ನಾಯಕರು ಹೋಗಿ ಹೇಳಿ ಬಂದಾರ್ರಿ. ಮನವಿ ಕೊಟ್ಟ ಮನೆ ಕೊಟ್ಟು ಹೇಳಿ ಬಂದಾರೆ. 2 ತಿಂಗಳು ಆತ್ರಿ ಈಗ ಅದ? ಅದೊಂದು 1.5 ತಿಂಗಳು ಆಯ್ತಲ್ಲ. 2 ತಿಂಗಳು ಆಯ್ತು ರೀ. ಹೌದು ರೀ. ಮತ್ತು ಇದೊಂದು ಮನೆ ಮತ್ತೆ ಯಾವ್ದಾವ ರೀ? ಅರ್ಚಕದಾವ್ರಿ. ಮತ್ತೆ ಬರ್ರಿ ಯಾವತ್ತು ತೋರಿಸ್ಬರ್ರಿ. ಹಾಂ, ಈಜಿ ಮಕ್ಕ ಸಾಬ್. ಇದು ಗಟ್ರ ಈಗ ನೀವು ಕಣ್ಣಾರ ನೋಡಾಕದ್ರಿ. ಇದ ಎಷ್ಟು ಇಂಚ್ ಐತ್ರಿ ಗಟ್ರ? ಇದ ಹಾಂ, ಎಲ್ಲಿ 1.5 ಇಂಚ್ ಐತ್ರಿ? ಆ ಸೈಜ್ 1.5 ಇಂಚ್ ಎಲ್ಲ ನಿಮ್ದು 8 ಇಂಚು ಸೈಜ್ ಇಲ್ಲ. ಈ ಥರ ಗಟ್ರ ನೀರು ಹೆಂಗೆ ಪಾಸ್ ಆಗ್ತಾವೆ ಹೇಳ್ರಿ? ಅದೇನೈತ್ರಿ ಗಟ್ರ ಸಣ್ಣದಾಗೈತ್ರಿ. ಈಗ ನಿಮ್ಗೆ ಮನವಿ ಕೊಟ್ಟು 2 ತಿಂಗಳು ಆಯ್ತು ರೀ. ಅವ್ರು ರೈತ ಸಂಘ ಅಧ್ಯಕ್ಷರು ಬಂದ ಕೇಸ್ ನಿಮಗಲ್ಲಿ 2 ತಿಂಗಳು ಆದ್ರಲ್ಲ ಮನವಿ ಕೊಟ್ಟ. 2 ತಿಂಗಳು ಆತ್ರಿ. 2 ತಿಂಗಳು ಆತ್ರಿ. ನೀವು ಇನ್ನೂರಿಗೆ ಏನೋ ಕ್ರಮ ತಗೊಂಡಿಲ್ಲ ಆತ್ರದ. ಈಗ ನಮ್ಮ ಮನ್ಯಾಗ ನೀರು ಹೋಗ್ಯಾವ 2-3 ಮಂದಿ ಮನ್ಯಾಗ. ಇದಕ್ಕೇನೋ ಉತ್ತರ ಕೊಡ್ತೀರಿ ನೀವು? ಈಗ ಇಲ್ರಿ ನೀವು ಅಂದ್ರೆ ಈಗ ಸುಮ್ಮನೆ ಅಧಿಕಾರಿಗಳು ನಿಮ್ಮ ಅಧಿಕಾರಿಗಳು ಮನ್ಯಾಗ ತಂದು ಹೋಗಿಸ್ಬಿಡ್ಲೇನ್ರಿ ಅವ್ರಿಗೆ? ಹಾಂ, ಯಾರು ಸಾಹೇಬ್ರ ಹೆಸರೇನ್ರಿ ಅವ್ರದ? ಅದೇ ಚೀಫ್ ಆಫೀಸರ್ ಹೆಸರೇನ್ರಿ? ಏನ್ರಿ? ಸಿದ್ನಾಳೆ ಹೆಸರಿಲ್ರಿ ಅವ್ರದ? ಅದೇ ಸರ್ ಅಷ್ಟೇ, ಸಿದ್ನಾಳೆ, ಮುಂದೇನಿಲ್ಲ. ಈಶ್ವರ್ ಸಿದ್ನಾಳ್. ಈಗ ಬರ್ತಾನಂದಾರ್ರಿ ಅವ್ರ? ಈಗ ಫೋನ್ ಹಚ್ಚಿರವ್ರ. ಅದನ್ನ ನೋಡಿಸಲಕ್ಕೆ ಬಂದಿನಿ. ಈಗ ಅವ್ರು ಫೋನ್ ಹಚ್ಚಿದಾರ, ನೀವು ನೋಡಕ್ ಬಂದಿರಿ. 2 ತಿಂಗಳಾಯ್ತು ಇನ್ನೂರಿಗೆ ನೋಡಿಲ್ಲ. ಇದು ನಿಮ್ಮ ತಪ್ಪಿಗಾಗಿ ಅವ್ರ ಮನ್ಯಾಗಿಂದ ಹೊರಗೆ ಈಗ ಎಲ್ಲಿ ಮಲ್ಕೊರೋಗಿ ಹೇಳ್ರಿ. ಈಗ ಮಳೆ ಅದು ಬಂದೈತಿ. ಈಗ ಮನ್ಯಾಗ ನೀರು ಹೋಗಿದ್ ನೋಡಿದ್ರಿ? ಹೆಂಗ ಅದಾವೇನು ಇಲ್ರಿ ನೀರು? ಎಲ್ಲಿ ಮಲ್ಕೋಬೇಕ್ರಿ ಅವ್ರೀಗ? ಈಗ ನೀವು ಚೀಫ್ ಆಫೀಸರ್ ಮನ್ಯಾಗ ಬಿಲ್ಡಿಂಗ್ದಾಗ ಅಲ್ಲೇ ಕಳಿಸಿ ಬಿಡೋಣ್ರಿ. ಫೋನ್ ಹಚ್ಚಿರಿ. ನಿಮ್ಮ ಸಿದ್ನಾಳ್ ಸಾಹೇಬ್ ಬಾತ್ ಹೇಳ್ರಿ. ಈಗ ಅವ್ರು ನೋಡ್ರಿ ಪೈಲ ಕಣ್ಣಾರಿ ಅವ್ರು ನೋಡ್ಲಿ. ನೀವು ನೋಡ್ಬಿಟ್ಟು ಅವ್ರು ನೋಡ್ಲಿ ಅಂದ್ರೆ ಅವ್ರಿಗೆ ಅರಿವಾಗೈತೆ. ಅವ್ರಿಗೆ ಬಾತ್ ಹೇಳ್ರಿ. ಮತ್ತು ಇಟ್ಟು ಸಾಹೇಬ್ರ ಇಟ್ಟು ಗಟ್ರದಾಗ ನೀರು ಹೋಗೋದಿಲ್ರಿ? ಅದು ಪೈಪ್ ಲೋಡ ಮಾಡಿ ಲೋಡ ಬರ್ತೈತ್ರಿ. ಅದು ಅದೇನು ದೂರ ಇದ್ರ ಕಿತ್ತಿ ನೀರು ಬರೋದು ಅಲ್ಲಿ ನೋಡಿದ ಮೇಲಿಂದ ಬಿದ್ದೆಲ್ಲ ನೀರು. ಇಲ್ಲೆಲ್ಲ ಹರ್ಜಿನ ನೀರೆಲ್ಲ ಎಲ್ಲ ಇಲ್ಲೇ ನೀರು. ಆದ ಪೈಲ ಏನೈತ್ರಿ, ಆ ಕಡೆ ದೊಡ್ಡ ಪೈಪ್ ಇತ್ತು. ನೋಡ್ರಿ 2-3 ಸರಿ ಅರ್ಜಿ ಕೊಟ್ಟಿವ್ರ. ಸ್ವಚ್ಛದ ಏನಿಲ್ರಿ. ನಾವು ಸ್ವಚ್ಛ ನೀವು ಸ್ವಚ್ಛ ಮಾಡಬೇಡ್ರಿ. ಅದನ್ನ ಸ್ವಚ್ಛ ಇಲ್ರಿ. ಅದ ನೀವು ಸ್ವಚ್ಛ ತಲೆ ಕಟ್ಸ್ಕೊಬೇಡ್ರಿ. ನಾಳೆ ಗಟ್ರ ಬಂದ್ ಮಾಡ್ತಾ ಹೇಳ್ತಾನೆ ರೀ. ಗಟ್ರ ಬಂದ್ ಮಾಡಿಸಿ ಬರ್ತಾನೆ ನೋಡ್ರಿ. ನಾ ರೋಡ್ ಮೇಲೆ ಹಿಂಗೆ ಆಯ್ತು. ಈಗ ನಾವು ಒಡ್ಡ ಹೋಗ್ತಂತ ಹೋಗ್ತಿದ್ವಿ ರೋಡ್ ಮೇಲೆ. ಅದಕ್ಕೆ ನೀವು ರೆಡಿ ಅದನ್ನ ನಾ ರೆಡಿ ಅದನ್ನ ರೀ. ಸರ್ ನಾ ಹೇಳೋದಕ್ಕೆ ಕೇಳ್ರಿ. ನಾವು ಏನು ಹೇಳೋದು, ಇದು 3 ಸರಿ ಅರ್ಜಿ ಕೊಟ್ಟಿವ್ರಿ ನಾವು. ನೀವು ಇಲ್ಲಿ ಅಂತೂ ಏನು ಕೇರ್ ಮಾಡಿಲ್ಲ. ಆಗಂಗಿಲ್ಲ ಅಂದ್ರೆ ನೀವು ಆಗಂಗಿಲ್ಲ ಅಂತ ಹೇಳ್ಬಿಡ್ರಿ. ಗಟ್ರ ಮಾಡಕ್ಕೆ ಅರ್ಜಿ ಕೊಟ್ಟು 2 ಸೋದ್ರಿ ಸರ. ಕೆಲಸ ಮಾಡಿಸ್ಕೊಡ್ತಾನೆ. ಈಗ ಮನೆ ಹೋದ ನೀರು ನೋಡ್ಬರ್ರಿ. ಬರ್ರಿ ಒಂದು ಮನೆ ನೀರು ನೋಡ್ಬರ್ಲಿ ಹೇಳ್ತಾನೆ. ಈಗ ಜಸ್ಟ್ ನಾವು ಬಂದು ನೋಡಿದೀವಿ ಗಟ್ರ ಪರಿಸ್ಥಿತಿ ಎಲ್ಲ ಭಾಳ ಅದು ತುಂಬಿ ಹರಿದಾಡಿ ಇದಾಗ್ಲಿಕ್ಕತ್ತದೆ. ಈಗ ಎಲ್ಲ ಪಬ್ಲಿಕ್ ಮನವಿ ಅಂತ ಗಟ್ರ ಆಚೆ ಕಡೆ ಸೈಡ್ ಕೂಡ್ಸ್ ಅಂತ ಹೇಳ್ತಿದ್ದಾರೆ. ನಾಳೆ ಚೀಫ್ ಆಫೀಸರ್ ಅವರಿಗೆ ಮತ್ತು ಇಂಜಿನಿಯರ್ ಅವ್ರಿಗೆ ಕರ್ಕೊಂಡ್ಬಂದು ನಾನು ತೋರಿಸಿ ಆ ಕಡೆ ಹೇಳ್ತೇನೆ. ಸರ್ ಈಗಾಗಲೇ ನಿಮ್ಗೆ 2 ತಿಂಗಳ ಹಿಂದೆ ಮನವಿ ಕೊಟ್ಟಿದ್ದಾರೆ ನಾವು ರೈತ ಸಂಘದವ್ರು. ಅವರು
ಇನ್ನೂರಿಗೆ ಏನು ಮಾಡಿದ್ರಿ ಸರ್ ಮತ್ತೆ ಪೂರಾ ಮನ್ಯಾಗ ಈಗ ಅಂದ್ರೆ ನೀವು ಸತ್ತ ಮೇಲೆ ನೀರು ಹಾಕ್ತೇನೆ ಅನ್ನಂಗೆ ಲೆಕ್ಕ ಆಯ್ತು ಸರ್ ನಿಮ್ದು. ಸರ್ ನೀವು ಮನವಿ ಕೊಟ್ಟಿದ್ರಿ ಅನ್ನೋದು ನನಗೆ ಗೊತ್ತಿಲ್ಲ. ಇವ್ರು ಇಂಜಿನಿಯರ್ ಸರ್ ಕಡೆ ಹೋಗಿರ್ಬೇಕಲ್ಲ, ನಾನು ಅವ್ರು ನಾಳೆ ಸರ್ ಜೊತೆ ಮಾತಾಡ್ತೀನಿ. ಈಗ ಅವ್ರ ಮನ್ಯಾಗ ಮಲ್ಕೊಳಕ್ ಜಾಗ ಇಲ್ಲ ಸರ್, ನೀರು ಬಂದಿದ್ರಿ ಪೂರಾ ಇದಕ್ಕೆಲ್ಲ ಹೋತ್ರ ಏನ್ರಿ ಈಗ ಅವ್ರ ಮನ್ಯಾಗ ಮಲ್ಕೊಳಕ್ ಜಾಗ ಇಲ್ರಿ ಸರ್ ಅವ್ರಿಗೀಗ ಪೂರಾ ಬಂದು ನೀರು ನಿಂತಾವ್ರಿ. ಈಗ ನೀವಾದ್ರೂ ನೋಡಿದ್ರಿ ಈಗ ಇದಕ್ಕೇನು ಮಾಡ್ತೀರಿ ಹೇಳಿ ಸರ್? ಈಗ ನೀವು ಕರೆದು ನನಗೆ ತೋರಿಸಿರಲ್ಲ, ನನಗೆ ಹೇಳಿದ್ರಿ, ನಾನು ಅದನ್ನ ನಾಳೆ ಇಂಜಿನಿಯರ್ ಸರ್ ಸರ್ ಹಿಂಗೆ ಆಗ್ತೈತೆ ಅಂತ ಕೇಸ್ 2 ತಿಂಗಳ ಹಿಂದೆ ನಿಮಗೆ ಮನೆ ಕೊಟ್ಟಿದ್ರಿ ಅವ್ರು. ನೀವು ಆದ್ರೂ ಕ್ರಮ ತಗೊಂಡಿರಿ ಇನ್ಕಸ್ದಾಗ ನಿಮ್ಗೆ ಕಸ ತೆಗಿಯೋರು ಆಳುಗಳಿಗೆ ಮತ್ತು ಸಿಬ್ಬಂದಿಗಳ್ರಿ ಕಸ ತೆಗಿಯೋದು ಮತ್ತೆ ಗಟ್ರ ಮ್ಯಾಗೆ ಇಡೋದು ಮತ್ತೆ ಅದು ನೀರಿನಿಂದ ಮತ್ತೆ ತೆಳಗ ಬರ್ತೈತಿ. ಪ್ಯಾಕ್ ಐತ್ರಿ ಗಟ್ರ ನಿಮ್ಗೆ ತೋರ್ಸಲ್ ಬರ್ರಿ ನಿಮ್ದು ಇಲ್ಲಿ ಒಂದು ಈಗ ಇದಕ್ಕೇನು ಹೇಳ್ತೀರಿ ಹೇಳಿ ಸರ್? ನಿಮ್ಮ ಸಿಬ್ಬಂದಿಗಳು ಬರ್ತಾರೆ ಕೆಲಸ ಮಾಡೋದು ತೆಗಿಯೋದು ಬ್ಯಾಗ್ ಇಡೋದು ಅದು ಮತ್ತೆ ಹೊಳ್ಳಿ ತೆಳಗ ಬೀಳ್ತೈತ್ರಿ. ಇದು ನೀವು ಕನ್ನಡ ನೋಡೋದ್ರಿ ಸರ್ ಜಾಮ್ ಐತೆ ಇಲ್ರಿ ಸರ್ ಇದು? ಜಾಮ್ ಇದೆ. ಹಾಂ ಇದಕ್ಕೇನು ಹೇಳ್ತೀರಿ ಹೇಳಿ ಸರ್? ಈಗ ನಾಳೆ ನಮ್ಮ ಲೇಬರ್ ಕರೆಸಿ ಅದನ್ನ ತಂಗ್ಸಾಕ ಇಲ್ರಿ ಅವ್ರು ಒಂದ ದಿನ ತೆಗಿತಾರ್ರಿ. ಅವ್ರ ಸಾರ್ಗೆ ಸರ್ಗೆ ತೆಗಿಯಂಗಿ ಈಗ ತೆಗಿತಾರೆ 4 ತಿಂಗಳು ಆಗಂತ ತುಂಬ್ಕೊಂಡು ಹೋಗ್ತಾವ. ಅವ್ರಿಗೆ ತಿನ್ನಿಸ್ರಿ ಮತ್ತೆ ಅಚ್ಚಿ ಕಡೆ ಸೈಡ್ ತೆಗಿತಾರೆ. ಮೊಬೈಲ್ ಬ್ಯಾಟ್ರಿ ಬಂದು ನಾಳೆ ತೆಗಿಸಿ ನಮ್ಮ ಟ್ರ್ಯಾಕ್ಟರ್ ತುಂಬಿಸ್ಲಿಕ್ಕೆ ಹಚ್ತಾರೆ. ನೀವು ತುಂಬಿಸ್ತಾರೆ ಬಿಡ್ರಿ ಸರ್, ಅದು ಇಲ್ಲ ನಂಗಿಲ್ಲ ನಾವು. ಈಗ ನೀವು ಇಲ್ಲೆಲ್ಲ ಬ್ಲಾಕ್ ಆಗೈತಿ, ಈಗ ಬಂದು ನೋಡೋದ್ರಿ. ಈಗ ಅಂದಿನ ಒಂದು ದಿನಕ್ಕೆ ತುಂಬ್ಕೊಂಡು ಹೋಗಂಗಿಲ್ಲ ಇವ್ರ. ಈಗ ಹೆಂಗೇನ್ರಿ ಅದ ನಿಮ್ಮ ಇಂಜಿನಿಯರ್ಸ್ ಅಂತ ಕರ್ಸ್ತಾರೆ ಅವ್ರಿಗೆ ಬರ್ತಾರೆ ನಾಳೆ ಬೆಳಿಗ್ಗೆ. ನೀವು ನಾಳೆ ಬೆಳಿಗ್ಗೆ ಸರ್ ನಮಗೆ ಏನು ಗೊತ್ತಿಲ್ಲ. ಇಲ್ಲ ಅಂದ್ರೆ ನೀವೇನು ಮಾಡೋಣ, ಇಲ್ಲಿ ಡಿಸಿಪ್ಲಿನ್ ಅಡ್ಡವ್ರ ಈ ಕಡೆ ಒಡ್ಡ ಹೋಗ್ಯಾವ್ರನ್ನ ನನ್ನ ಮನ್ಯಾಗ ನೀರು ಬರ್ದಂಗೆ ಮಾಡಿಬಿಡೋರು ನಾವು. ರೋಡ್ ಮೇಲೆ ಬಂದ್ರೆ ನಂಗೆ ಗೊತ್ತಿಲ್ಲ, ರೋಡ್ ಅಡ್ಡಾವ ಮತ್ತೆ ಅದನ್ನ ನಿಮಗೆ ನಾ ಈಗ ಹೇಳ್ದನ್ರಿ ಮತ್ತೆ ಇನ್ನೊಂದು ಆಯದಾಗ ಇದು ಮಾಡಬೇಡ್ರಿ. ಸರಿ ಸರಿ ಸರ್ ತಮ್ಮ ಹೆಸರು ಬರ್ತೀರಿ ನಾಳೆ ಅವ್ರು ಇಂಜಿನಿಯರ್ ಸರ್ ಬಂದ ತಕ್ಷಣ ಇಂಜಿನಿಯರ್ ಸರ್ ಅವರು ಸರ್ ತಮ್ಮ ಹೆಸರು ಹೇಳಿ ಸರ್? ಅವರು 9:10 ಗಂಟೆಗೆ ಬರ್ತಾರೆ. ತಮ್ಮ ಹೆಸರು ಹೇಳಿ ಸರ್? ಸಂತೋಷ್ ಸಂತೋಷ್ ಹಳೇನವ್ರು.